ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಮೂರ್ತಿತ್ವೇ ಪರಿಕಲ್ಪಿತ ಶಶಿವೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ವವೇದಾಂಕೃತುಶ್ಚೈದತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವಸ್ಥಿತಿವಿಭೋಶ್ಚಾನೇ ಕಥಾಯ ಶ್ರುತೌ ವಾಚಂ ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯದೀಪೋ ರವಿಃ. ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 14ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಭಾನುವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ, ಖಗೋಳದ ಸ್ಥಿತಿಗತಿಗಳೇನು ಹಾಗೂ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಇರ್ತದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಾಗಿರ್ತಕ್ಕಂಥದ್ದು, ವಾರ ಭಾನುವಾರವಾಗಿರ್ತಕ್ಕಂಥದ್ದು. ಈ ದಿವಸ ನಕ್ಷತ್ರ ರೋಹಿಣಿ ನಕ್ಷತ್ರ ಇದೆ. ಈ ದಿವಸದ ಯೋಗ ಧೃತಿ ನಾಮ ಯೋಗ ಇದೆ. ಈ ದಿವಸದ ಕರಣ ಶಕುನಿ ಕರಣ ಇರತಕ್ಕಂಥದ್ದು. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಬೌಧಾಯನ ಕಾತ್ಯಾಯನ ಅಮಾವಾಸ್ಯೆ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿಗತಿಗಳೇನು? ಮೇಷರಾಶಿಯಲ್ಲಿ ಕುಜ ಇದ್ದಾನೆ. ವೃಷಭ ರಾಶಿಯಲ್ಲಿ ಚಂದ್ರ ಮತ್ತು ರವಿಯರ ಯುತಿ, ಚಂದ್ರ ಉಚ್ಚನಾದ. ಮಿಥುನ ರಾಶಿಯಲ್ಲಿ ಬುಧನಿದ್ದಾನೆ ಭದ್ರಯೋಗದಲ್ಲಿ. ಕರ್ಕಾಟಕ ರಾಶಿಯಲ್ಲಿ ಗುರು ಹಂಸಯೋಗದಲ್ಲಿ ಉಚ್ಚನಾಗಿದ್ದಾನೆ, ಶುಕ್ರನೊಟ್ಟಿಗಿದ್ದಾನೆ. ಸಿಂಹರಾಶಿಯಲ್ಲಿ ಕೇತು. ಕನ್ಯಾ ರಾಶಿಯ ಶೂನ್ಯವಾಗಿದೆ. ತುಲಾ ರಾಶಿಯೂ ಶೂನ್ಯ. ವೃಶ್ಚಿಕ ರಾಶಿಯಲ್ಲಿ ಮಾಂದ್ಯೋದಯವಾಗಿರ್ತಕ್ಕಂಥದ್ದು. ಧನುಷ್ ಶೂನ್ಯ, ಮಕರವೂ ಶೂನ್ಯ. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು. ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಶಶಿಮಂಗಳ ಯೋಗ ಇತ್ತು ನಿನ್ನೆ. ಇವತ್ತಿನ ದಿವಸ ವೃಷಭ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಚಂದ್ರ. ಸುಖಾಧಿಪತಿ ಧನಸ್ಥಾನದಲ್ಲಿ, ಧನ ಸಮೃದ್ಧಿ. ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಇಲ್ಲದವರಿಗೂ ಆರೋಗ್ಯ ಹೊಂದುವಂತಹ ಕಾಲ. ಆಯುರ್ವೇದದ ಮೂಲಕವಾಗಿ ಸಾಕಷ್ಟು ಪ್ರಯೋಜನ ಮೂಡುವಂತಹ ಸಾಧ್ಯತೆ ಇದೆ ಮೇಷರಾಶಿಯವರ ಆರೋಗ್ಯದ ವಿಚಾರದಲ್ಲಿ. ಸಾಡೆ ಸಾತಿದ್ದರಿಂದ ಹಲವಾರು ಕಿರಿಕಿರಿ ಮನಸ್ತಾಪಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸುವಂತಹ ಸಾಧ್ಯತೆ ಇದೆ. ಸಣ್ಣ ಪ್ರಯಾಣದಿಂದ ಮುಗಿಯುವಂತಹ ಕೆಲಸ ಕಾರ್ಯಗಳು ದೊಡ್ಡ ಪ್ರಯಾಣವನ್ನು ಅನುಸರಿಸಬೇಕಾಗ್ತದೆ ಮೇಷರಾಶಿಯವರಿಗೆ. ಲಾಭಸ್ಥಾನದಲ್ಲಿ ಕೇತು ಇದ್ದದ್ದರಿಂದ, ಲಾಭಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಕೆಲವರಿಗೆ ಚರ್ಮ ರೋಗ, ನವೆ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ. ಕೆಲವರಿಗೆ ಆಪರೇಷನ್ನು ಆಗುವ ಸಾಧ್ಯತೆ ಇರತಕ್ಕಂಥದ್ದು. ತುಂಬ ಜಾಗೃತೆ ಬೇಕೊಟ್ಟಾರೆ ಮೇಷರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಮೊರೆ ಹೋಗೋದು. ಸುಬ್ರಹ್ಮಣ್ಯ ಶಾಂತಿ ಅಥವಾ ಸುಬ್ರಹ್ಮಣ್ಯ ಸೇವೆ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಯಥಾಶಕ್ತಿ ಪೂಜೆ ಇತ್ಯಾದಿಗಳನ್ನು ಮಾಡುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. 9ರ ಸಂಖ್ಯೆ ನಿಮಗೆ ಸದುಪಯೋಗ. ಜೊತೆಯಲ್ಲಿ ಕೆಂಪು ಬಣ್ಣ ಅಥವಾ ಕೆಂಬಣ್ಣ ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಟ್ಟಿತು. ಪ್ರಯೋಜನಕ್ಕೆ ತೆಗೆದುಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ರವಿಚಂದ್ರರ ಯುತಿ. ಒಂದೇ ರಾಶಿಯಲ್ಲಿ ಬಂದರು ಅಂದರೆ ಅಮಾವಾಸ್ಯೆ ಹತ್ತಿರ ಬಂತು ಅಲ್ವಾ? ನಾಳೆಯೇ ಅಮಾವಾಸ್ಯೆ ಇರತಕ್ಕಂಥದ್ದು. ಇವತ್ತು ಚತುರ್ದಶಿ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ, ಉಚ್ಚನಾಗಿದ್ದಾನೆ ಅಂದಾಗ ಒಳ್ಳೆಯ ಫಲವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅತ್ಯಂತ ವಿಶೇಷವಾದಂತಹ ಫಲ ಇದೆ. ಕೆಲವು ವೃಕ್ಷಾದಿಗಳಲ್ಲಿ ಫಲ ಬಿಡುವಂತಹ ಕಾಲ, ಫಲ ಕೈಗೆ ಸಿಗುವಂತಹ ಕಾಲ, ಅದರಿಂದ ಸಾಕಷ್ಟು ನಿಮಗೆ ಧನಲಾಭ ಉಂಟಾಗುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದು.
ಸ್ತ್ರೀಯರೇ ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ನೆಮ್ಮದಿ. ವಸ್ತ್ರ ವ್ಯಾಪಾರ, ಪುಸ್ತಕ ವ್ಯಾಪಾರ ಅಥವಾ ಹೂವು ಹಣ್ಣು ವ್ಯಾಪಾರ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೂ ಅನುಕೂಲ. ರವಿಯು ನಿಮ್ಮ ಜೊತೆಯಲ್ಲಿದ್ದದ್ದರಿಂದ, ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ ಸಾಧಾರಣವಾಗಿ ವೈದ್ಯಕೀಯ ಉಪಯೋಗವನ್ನು ಪಡೆದುಕೊಳ್ಳುವವರಿಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಲಕ್ಷಣ. ಆರೋಗ್ಯ ಭಾಗ್ಯಕ್ಕಾಗಿ ಸೂರ್ಯನಾರಾಯಣನ ಉಪಾಸನೆ, ಅನ್ನಪೂರ್ಣೇಶ್ವರಿಯ ಅನುಗ್ರಹ, ದುರ್ಗಾದೇವತಾ ದರ್ಶನ ಇತ್ಯಾದಿಗಳು ಅನುಕೂಲವಾಗುತ್ತದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಬಿಳಿಯ ಬಣ್ಣದ ವಸ್ತ್ರಗಳಿಂದ ಸದುಪಯೋಗವನ್ನು ಪಡ್ಕೊಳ್ಳಿ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಬಿಳಿ ಬಣ್ಣದ ಪುಷ್ಪಗಳು ನಿಮ್ಮ ವ್ಯವಹಾರಕ್ಕೆ ಅನುಕೂಲವಾದೀತು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನು ಭದ್ರಯೋಗದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಒಳ್ಳೆಯ ಫಲವನ್ನು ಕೊಡ್ತಾನೆ. ಧನ, ಕನಕ, ವಸ್ತು, ವಾಹನ ಎಲ್ಲವನ್ನು ಕೊಡುವಷ್ಟು ಸಾಮರ್ಥ್ಯ ಇರತಕ್ಕಂಥವನು. ಒಳ್ಳೆಯ ವಿದ್ಯೆಯನ್ನು ಕೊಡ್ತಾನೆ. ಆ ವಿದ್ಯೆಯನ್ನು ಉಪಯೋಗಿಸಿಕೊಂಡಾಗ ವಿನಯ ಪ್ರಾಪ್ತಿ. ವಿದ್ಯಾ ದದಾತಿ ವಿನಯಂ. ವಸ್ತ್ರ ವ್ಯಾಪಾರಿಗಳಿಗೆ ಹಾಗೂ ಗಾರ್ಮೆಂಟ್ಸಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಕರ್ಮಸ್ಥಾನದಲ್ಲಿ ಶನಿ ಇದ್ದದ್ದರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ, ಯಶಸ್ಸನ್ನು ಕಾಣ್ತೀರಿ. ಕರ್ಮಸ್ಥಾನಾಧಿಪತಿಯಾದಂತಹ ಗುರು ನಿಮಗೆ ಧನಸ್ಥಾನದಲ್ಲಿದ್ದರಿಂದ ಧನ ಸಮೃದ್ಧಿ ಆಗುವಂತಹ ಲಕ್ಷಣಗಳು. ವ್ಯಯಾಧಿಪತಿಯು ಧನಸ್ಥಾನಕ್ಕೆ ಬಂದದ್ದರಿಂದ ಬಂದ ಹಣ ಖರ್ಚಾಗ್ತಾ ಇರ್ತದೆ. ಸ್ವಲ್ಪ ಜಾಗ್ರತೆ ವಹಿಸಿ ಋಣವನ್ನು ತೀರಿಸ್ಕೊಳ್ಳಿ. ಮಾತನಾಡುವಾಗ ಹಿತಮಿತವಾಗಿರಲಿ, ಅದರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಉಂಟಾಗ್ತದೆ. 5 ನಿಮ್ಮ ಸಂಖ್ಯೆ, ಬಳಸಿಕೊಳ್ಳಲಿಕ್ಕೆ ಯೋಗ್ಯ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಯೋಗ್ಯವಾಗಿರತಕ್ಕಂಥದ್ದು. ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲ. ವಿಷ್ಣು ದೇವರ ಆರಾಧನೆಯಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಉಚ್ಚನಾದಂತಹ ಚಂದ್ರ ಒಳ್ಳೆಯ ಫಲವನ್ನು ಕೊಡ್ತಾನೆ. ಸ್ತ್ರೀ ಉದ್ಯೋಗಿಗಳಿಗೆ ಅನುಕೂಲವಾಗುವಂತಹ ಕಾಲ. ಉದ್ಯೋಗ ಇಲ್ಲದವರಿಗೂ ಉದ್ಯೋಗ ಲಭ್ಯವಾಗುವಂತಹ ಲಕ್ಷಣಗಳು. ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅಭಿವೃದ್ಧಿ. ಕೃಷಿ ಭೂಮಿಯನ್ನಿಟ್ಟುಕೊಂಡವರಿಗೆ ಯಶಸ್ಸು. ಕೃಷ್ಯುತ್ಪನ್ನ ಮಾರುಕಟ್ಟೆಯಲ್ಲಿ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅನುಕೂಲತೆಗಳು. ಜೊತೆಯಲ್ಲಿ ನೀರಿನ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಇವತ್ತಿನ ದಿವಸ ನೆಮ್ಮದಿ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಹಾಗಿದ್ರೆ, ದುರ್ಗಾದೇವತೆಯ ಉಪಾಸನೆ, ದೀಪ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಮನೆಯಲ್ಲಿ ಒಂದು ಚಂಡಿಕಾ ಪಾರಾಯಣ, ಅದರಿಂದ ನಿಮಗೆ ಅನುಕೂಲ. ಭಾನುವಾರ ಇವತ್ತು ಮನೆಯಲ್ಲೇ ಇರ್ತೀರಿ, ದೇವಿಯ ಉಪಾಸನೆಯನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು, ವಸ್ತುಗಳು, ಪುಷ್ಪಗಳು ಇವೆಲ್ಲ ನಿಮಗೆ ಅನುಕೂಲವನ್ನು ತರ್ತದೆ. ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಕೇತು ಇರುವುದರಿಂದ ಭಯ ಜಾಸ್ತಿ, ಆತಂಕಗಳು ಜಾಸ್ತಿ. ಮನೆಯಲ್ಲೆಲ್ಲ ನೆಗೆಟಿವ್, ಮನಸ್ಸು ಅಶಾಂತಿಯಿಂದ ತುಂಬಿರ್ತದೆ. ಯಾರೊಟ್ಟಿಗೂ ಮಾತನಾಡುವಂತಹ ತವಕ ಇರಲ್ಲ. ಅಷ್ಟಮದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಹಲವಾರು ಸಮಸ್ಯೆಗಳು. ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ. ಹಣಕಾಸು ಕೈಯಲ್ಲಿ ಓಡಾಡಲ್ಲ. ಹಿತಮಿತ್ರರೆಲ್ಲರೂ ಶತ್ರುಗಳಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಕೇತುವಿಗೆ ಶಾಂತಿ ಮಾಡಿಕೊಳ್ಳಿ. ಹುರುಳಿಕಾಳು, ಸಾಧ್ಯವಾದರೆ ಕುದುರೆಗೆ ಹುರುಳಿಕಾಳನ್ನು ತಿನ್ನಲಿಕ್ಕೆ ಕೊಡುವುದರಿಂದ ಅಥವಾ ಹುರುಳಿಕಾಳನ್ನು ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1. ಶಿವನ ಉಪಾಸನೆಯನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುತ್ತದೆ. ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಯೋಗ್ಯ. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಕರ್ಮರಾಶಿಯಲ್ಲಿ ಬುಧನು ಭದ್ರಯೋಗದಲ್ಲಿ ಇರುವುದರಿಂದ ನಿಮ್ಮ ರಾಶಿಯಾಧಿಪತಿ ಅವನು. ನಿಮಗೆ ಎಲ್ಲ ರೀತಿಯಂತಹ ಸೌಕರ್ಯಗಳು ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉದ್ಯೋಗ ಇಲ್ಲದವರಿಗೆ ವ್ಯವಹಾರದಲ್ಲಿ ಅಭಿವೃದ್ಧಿ. ವ್ಯವಹಾರ ಸರಿಯಾಗಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥವರಿಗೆ
ಪಾರ್ಟ್ನರ್ ಆಗಿ ವ್ಯವಹಾರವನ್ನು ಅಥವಾ ಬಿಸಿನೆಸ್ಸನ್ನು ಮಾಡುವಂತಹ ಒಂದು ಸುಯೋಗದ ಕಾಲ. ಲಾಭದಲ್ಲಿ ಗುರು ಇರುವುದರಿಂದ ನೀವು ಮಾಡುವಂತಹ ಯಾವುದೇ ವ್ಯವಹಾರವಾಗಿದ್ದರೂ ಲಾಭವನ್ನು ತೋರಿಸ್ತದೆ. ಆರೋಗ್ಯವು ವೃದ್ಧಿಯಾಗುವಂತಹ ಲಕ್ಷಣ ಇರತಕ್ಕಂತಹದ್ದು. ಅನಾರೋಗ್ಯ ಪೀಡಿತರಾದವರಿಗೆ ವಿಶೇಷವಾಗಿ ಆಯುರ್ವೇದ ಔಷಧ ಅಥವಾ ಧನ್ವಂತರಿ ಜಪಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ಧನ್ವಂತರಿ ನಾರಾಯಣನ ಉಪಾಸನೆಯಿಂದ ಕ್ಷೇಮ. ಉತ್ತರ ದಿಕ್ಕು ನಿಮಗೆ ಯೋಗ್ಯವಾದಂತಹ ಫಲವನ್ನು ನೀಡುತ್ತದೆ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಆಕರ್ಷಣೀಯವಾಗಿರ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ಕರ್ಮರಾಶಿಯಲ್ಲಿರುವುದರಿಂದ ಅಮರಾಯೋಗದ ಫಲವನ್ನು ಅನುಭವಿಸ್ತೀರಿ. ನೃತ್ಯ ನಾಟ್ಯಾದಿಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯುವಂತಹ ಒಂದು ಸುಯೋಗ. ಮಂಗಲ ಕಾರ್ಯಾದಿಗಳು ಜರುಗುವಂತಹ ಕಾಲ. ಅದಕ್ಕಿಂತಲೂ ಮುಖ್ಯವಾಗಿ ಸಿನಿಮಾ ರಂಗದಲ್ಲಿ, ನಾಟ್ಯ ರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆಲ್ಲ ಅಭಿವೃದ್ಧಿಯ ಕಾಲವಾಗಿರ್ತಕ್ಕಂಥದ್ದು. ಹೊಸ ಹೊಸ ನಟನೆ, ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಮಾದರಿ, ಹೊಸಬರ ಜೊತೆಯಲ್ಲಿ ಬೆರೆಯುವಿಕೆ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಲಭಿಸುವಂತಹ ಸಾಧ್ಯತೆ ತುಲಾರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಲಕ್ಷ್ಮೀ ಆರಾಧನೆ. ಗೊರವನಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳನ್ನು ಉಪಯೋಗಿಸ್ಕೊಳ್ಳಿ. ವಜ್ರ, ಪಚ್ಚೆ, ನೀಲ ಇತ್ಯಾದಿ ರತ್ನಗಳು ನಿಮಗೆ ಅನುಕೂಲವನ್ನು ಮಾಡ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿರ್ತಕ್ಕಂತಹ ರವಿಚಂದ್ರನು ನಿಮಗೆ ವಿಶೇಷವಾದಂತಹ ಫಲವನ್ನು ನೀಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ರವಿಯು 7ನೇ ಭಾವದಲ್ಲಿದ್ದರಿಂದ ದಾಂಪತ್ಯ ಜೀವನದಲ್ಲಿ ಕಹಿ ಅನ್ಯೋನ್ಯತೆ ಕಡಿಮೆಯಾಗ್ತದೆ. ಹೊಂದಾಣಿಕೆ ಇರೋದಿಲ್ಲ. ನಿದ್ರೆ ಇಲ್ಲದ ರಾತ್ರಿಗಳೇ ಜಾಸ್ತಿ ಆಗಿರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದಾಂಪತ್ಯ ಜೀವನ ಒಡೆದು ಹೋಗುವಂತಹ ಸಾಧ್ಯತೆ 7ರ ರವಿಯಿಂದ. ಪರಿಹಾರಕ್ಕೆ ಬಾಳೆಕಂದಿಗೆ ಮದುವೆ ಮಾಡುವುದರಿಂದ ಕ್ಷೇಮವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ರಂಭಾ ವಿವಾಹ ಮಾಡಿಕೊಳ್ಳುವುದರಿಂದ ದೋಷ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಪಂಚಮ ಶನಿ ದೋಷ ಪರಿಹಾರಕ್ಕೆ ಶನಿ ಶಾಂತಿ ಅಗತ್ಯ. 9 ನಿಮ್ಮ ಸಂಖ್ಯೆ. ಕೆಂಬಣ್ಣದ ವಸ್ತ್ರಗಳು, ಉತ್ತರ ಪಶ್ಚಿಮ ದಿಕ್ಕುಗಳು, ಸುಬ್ರಹ್ಮಣ್ಯೇಶ್ವರ ದೇವರು ಯೋಗ್ಯವಾಗಿರ್ತಕ್ಕಂಥದ್ದು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಆರೋಗ್ಯ ಸ್ಥಾನದಲ್ಲಿ ಶನಿ ಮಹಾತ್ಮ ಆರೋಗ್ಯವನ್ನು ಕೆಡಿಸ್ತಾನೆ. ಕಾಲಿನಲ್ಲಿ ಉರಿ, ಅಂಗಾಲಿನಲ್ಲಿ ಬೇನೆ, ದೇಹ ಎಲ್ಲವೂ ಸುಡುತ್ತದೆ. ಜ್ವರಬಾಧೆ ಆಗಾಗ ಕಾಣಿಸುವಂತಹ ಸಾಧ್ಯತೆ ಇದೆ. ಕರ್ಮಾಧಿಪತಿಯಾದಂತಹ ಬುಧನು ಸಪ್ತಮದಲ್ಲಿದ್ದರಿಂದ ದಂಪತಿಗಳಿಗೆ ಅನುಕೂಲ ಇರತಕ್ಕಂತಹದ್ದು. ದೂರ ಪ್ರಯಾಣ, ಯಾತ್ರೆಗೆ ಹೋಗೋದು, ನದಿ ಸ್ನಾನ, ಸಮುದ್ರ ಸ್ನಾನ, ಕ್ಷೇತ್ರ ದರ್ಶನ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮಗೆ ಹೆಮ್ಮೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಧನುರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕಾಶಿ ವಿಶ್ವೇಶ್ವರನ ದರ್ಶನವನ್ನು ಮಾಡುವುದರಿಂದ, ವಿಶ್ವನಾಥಾಷ್ಟಕವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ. ಹಳದಿ ಕೇಸರಿ ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು, ರಾಯರ ಸೇವೆ ಇವೆಲ್ಲ ನಿಮಗೆ ಹಿತಕರವಾಗಿರ್ತಕ್ಕಂಥದ್ದು. ಈಗ ಮಕರ ರಾಶಿ. ಶನಿ ಮಹಾತ್ಮನು ತೃತೀಯದಲ್ಲಿದ್ದಾನೆ. ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ತೊಂದರೆ ಆದೀತು. ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆ. ವಿಪರೀತವಂತಹ ಖರ್ಚಿನಿಂದ ಬಳಲಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಿರಿಯರ ಮಾತನ್ನು ಕೇಳದೆ ತಪ್ಪಿತಸ್ಥರಾಗುವಂತಹ ಸನ್ನಿವೇಶ. ಬಂಧು ಬಾಂಧವರಲ್ಲಿ ಕ್ಲೇಶ ಉಂಟಾಗುವಂತಹ ಸಾಧ್ಯತೆಗಳು. 7ನೇ ಮನೆಯಲ್ಲಿರ್ತಕ್ಕಂತಹ ಗುರುವಿನ ಬಲ ಇದ್ದದ್ದರಿಂದ ಮಂಗಲ ಕಾರ್ಯಕ್ಕೆ ಅನುಕೂಲವಾದೀತು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಸ್ವಯಂವರ ಪಾರ್ವತಿ ಜಪಾನುಷ್ಠಾನವನ್ನು ಮಾಡಿಕೊಳ್ಳಿ. ಕಷ್ಟ ನಿವಾರಣೆಯಾಗ್ತದೆ. 8ರ ಸಂಖ್ಯೆಯ ಬಳಕೆ ಮಾಡಿಕೊಳ್ಳಿ. ಕಪ್ಪು, ಬಿಳಿ, ಹಸಿರು ಇತ್ಯಾದಿ ಬಣ್ಣಗಳು ಅನುಕೂಲ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ. ಆಂಜನೇಯನ ಅನುಗ್ರಹದಿಂದ ಎಲ್ಲ ಕಷ್ಟಗಳು ನಿವಾರಣೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇರುವುದರಿಂದ ಚರ್ಮವ್ಯಾಧಿ. ರಾಹೋರ್ ಬಾಹುಬಲಂ.
ಬಾಹುವಿಗೆ ಬಲ ಇಲ್ಲದೆ ತೊಂದರೆಯನ್ನು ಅನುಭವಿಸ್ತೀರಿ. ದೇಹದಲ್ಲಿ ತ್ರಾಣ ಇಲ್ಲದೆ ನಿತ್ರಾಣಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಹೊಂದಿ ಕಂಗೆಟ್ಟು ಹೋಗ್ತೀರಿ. ದೂರ ಪ್ರಯಾಣದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ವಾಹನ ಕಂಟಕವೂ ಇದೆ. ನಾಗದರ್ಶನ ಪರಿಹಾರಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬರೋದು, ಅಥವಾ ಘಾಟಿ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಮಾಡೋದು, ನರಸಿಂಹದೇವರಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸೋದು, ನಾಗದೇವರಿಗೆ ಸುಧಾಪಯದಿಂದ ಅಭಿಷೇಕವನ್ನು ಮಾಡಿಸುವುದರಿಂದ ಕ್ಷೇಮ ಉಂಟಾಗ್ತದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8, 4. ಬಿಳಿ, ಹಸಿರು, ಕಪ್ಪು ಇತ್ಯಾದಿ ಬಣ್ಣಗಳು ಅನುಕೂಲ. ನೀಲವೂ ಅನುಕೂಲವಾದೀತು. ರಕ್ತದಲ್ಲಿ ನೀಲ ನಿಮಗೆ ಅತ್ಯಂತ ವಿಶೇಷವಾದಂತಹ ಫಲವನ್ನು ನೀಡುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಮೃತ್ಯುಂಜಯನ ಉಪಾಸನೆಯಿಂದ ಕಷ್ಟ ನಿವಾರಣೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದದ್ದರಿಂದ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು. ಶನಿರಿವ ಪಶ್ಯತಿ ನರಹ, ನಿಮ್ಮನ್ನು ನೋಡಿದ ತಕ್ಷಣ ಶನಿ ಕಣ್ಣಾಗಿ ಕಾಣ್ತೀರಿ. ಅದರಿಂದ ಜನರು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ದೂರ ಇಡುವಂತಹ ಸನ್ನಿವೇಶ ಇರತಕ್ಕಂಥದ್ದು. ವ್ಯವಹಾರ ಇಲ್ಲ, ವ್ಯಾಪಾರ ಇಲ್ಲ, ನಷ್ಟ, ಕಷ್ಟಾದಿಗಳು. ಹೋಟೆಲ್ ಉದ್ಯಮದಲ್ಲಿ ತೊಂದರೆ, ನೀರಿನ ವ್ಯಾಪಾರದಲ್ಲಿ ತೊಂದರೆ, ಅಥವಾ ಭೂ ವ್ಯವಹಾರದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಪರಿಹಾರಕ್ಕೆ ಭೂವರಾಹನ ಅನುಗ್ರಹವನ್ನು ಪಡ್ಕೊಳ್ಳಿ. ಸಾಧ್ಯವಾದರೆ ಪಾಂಡವಪುರದ ಸಮೀಪದಲ್ಲಿರ್ತಕ್ಕಂತಹ ಕಲ್ಲಳ್ಳಿಯ ಭೂವರಾಹನ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಆಗ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಕೇಸರಿ ಬಣ್ಣದ ಬಟ್ಟೆಗಳು ಅನುಕೂಲಕರವಾಗಿದೆ. ಈಶಾನ್ಯ ದೇವಮೂಲೆ ನಿಮಗೆ ಯಥಾ ಯೋಗ್ಯವಾಗಿರತಕ್ಕಂತಹದ್ದು ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮೀನರಾಶಿಯವರು. ಇಂದು ಬೌಧಾಯನ ಕಾತ್ಯಾಯನ ಅಮಾವಾಸ್ಯೆ. ಈ ಅಮಾವಾಸ್ಯೆಯ ಪ್ರಯುಕ್ತವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾದಂತಹ ದೀಪದಾನ. 12 ರಾಶಿಯವರು ಸಾಧ್ಯವಾದಲ್ಲಿ ದೀಪದಾನವನ್ನು ಮಾಡಿಕೊಂಡಾಗ, ದೀಪಜ್ಯೋತಿಯನ್ನು ಬೆಳಗಿಸಿದಾಗ ನಿಮ್ಮ ಕಷ್ಟಗಳೆಲ್ಲ ದೀಪದ ಬೆಳಕಿನಲ್ಲಿ ಕರಗಿ ಹೋಗ್ತದೆ, ಪರಿಹಾರವಾಗಿ ಹೋಗ್ತದೆ. ಸೂರ್ಯನ ಬೆಳಕು ಬಂದಾಗ ಹಿಮವು ಯಾವ ರೀತಿಯಲ್ಲಿ ಕರಗ್ತದೆಯೋ ಅದೇ ರೀತಿಯಲ್ಲಿ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳು ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ. ಶುಭವಸ್ತು.